ಇದು ನೆನಪಿನ ಹಾಡು, ಏಕತೆಯ ಹಾಡು. ಕನ್ನಡ ರಿವಾಯತ್ ಗೀತೆಗಳು ಅಂತ ಕರೆಸ್ಕೊಳ್ಳೋ ಈ ಹಾಡುಗಳಿದಾವಲ್ಲ, ಉತ್ತರ ಕರ್ನಾಟಕದ ಮೊಹರಂ ಆಚರಣೆಯ ಬಹಳ ವಿಶೇಷ ಅಂಶ ಇದು. ದೂರದ ಕರ್ಬಾಲ್ದಲ್ಲಿ 7ನೇ ಶತಮಾನದಲ್ಲಿ ನಡೆದ ಒಂದು ದುರಂತ, ಇದು ತಮಗೆ ಸಂಬಂಧಪಟ್ಟಿದ್ದು ಅನ್ನೋ ರೀತಿಯಲ್ಲಿ ಹಾಡ್ತಾರಲ್ಲ ಈ ಗೀತೆಗಳು. ಇದು ಒಂದು ರೀತಿಯಲ್ಲಿ ದೇಶ ಧರ್ಮ ಎಲ್ಲ ಭೇದ ಭಾವಗಳನ್ನ ಅಳಿಸಿ ಹಾಕ್ತವೆ. ಈ ರಿವಾಯತ್ ಹಾಡುಗಳು ಸಾಂಪ್ರದಾಯಿಕವೂ ಹೌದು, ಧಾರ್ಮಿಕವೂ ಹೌದು, ಜಾನಪದವೂ ಹೌದು. ಅದರಲ್ಲೂ ಈ ಗೀತೆಗಳಿಗೆ ಊರಿಂದ ಊರೇ ಒಟ್ಟಿಗೆ ಸೇರಿ ಕುಣಿಯುತ್ತಲ್ಲ, ಇದು ನೆನಪು, ನಂಬಿಕೆ, ಶ್ರದ್ಧೆ, ಸಾಮರಸ್ಯ ಇದೆಲ್ಲದರ ಸಂಕೇತ ಆಗಿದೆ. ಪೂರ್ತಿ ನೋಡ್ಬೇಕು ಅಂತಿದ್ರೆ 100ಕ್ಕೆ 100 ಕರ್ನಾಟಕದ ಯೂಟ್ಯೂಬ್ ಚಾನೆಲ್ನಲ್ಲಿ ಸಿಗುತ್ತೆ. ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಫಾಲೋ ಕೂಡ ಮಾಡಿ.